ಕೆಪಿಸಿ ಅಧ್ಯಕ್ಷರೇ 10ನೇ ತಾರೀಕು ಒಂದು ಡಿನ್ನರ್ ಮೀಟಿಂಗ್ ಕರೆದಿದ್ದಾರೆ. ಅವರು 6 ವರ್ಷ ಪೂರ್ಣ ಆಗ್ತಾ ಇದೆ ಮಾರ್ಚ್ 10ಕ್ಕೆ. ಇದೇನು ಕೆಪಿಸಿಸಿ ಬಿಡಿ ಮುನ್ಸೂಚನೆನಾ ಅಥವಾ ಏನು ಸರ್? ಅಲ್ಲಲ್ಲ, ಅವರು ಈಗ 6 ವರ್ಷ ಕೆಪಿಸಿಸಿ ನಡೆಸೋದು ಸುಲಭ ಅಲ್ಲ. ನಾನು ಕೂಡ ಆ ಸ್ಥಾನದಲ್ಲಿ ಇದ್ದವನೇ. ಆದರೆ ಅಷ್ಟು ಸುದೀರ್ಘವಾಗಿ ಅವರು ನಡೆಸಿದ್ದಾರೆ. ಅದಕ್ಕೆ ಒಂದು ಸಂತೋಷದಿಂದ ನಾವು ನೋಡಪ್ಪ ನೀವೆಲ್ಲ ಸಹಕಾರ ಮಾಡಿದ್ರಿ, ಅದಕ್ಕಾಗಿ ನಾನು ನಡೆಸೋಕ್ಕಾಯ್ತು ಅಂತೇಳಿ ಒಂದು ಊಟಕ್ಕೆ ಕರೆಯೋದು ಕೂಡ ನನ್ನ ದೃಷ್ಟಿಯಲ್ಲಿ ಏನು ತಪ್ಪೇನಿಲ್ಲ. ಅದು ನಡೀತಾನೆ ಇರುತ್ತೆ. ನೋಡಿ, ನಾವು ಹೇಳದಲ್ಲೇ ಇರಲಿ, ಸಮಯ ಬಂದಾಗ ಅವೆಲ್ಲ ಬದಲಾವಣೆಗಳು ಆಗ್ತಾನೆ ಇರುತ್ತೆ. ಹೌದು, ಅವರೆಲ್ಲ ಸರಿಯಾಗಿ ಹೇಳಿದ್ದಾರೆ ಅವರು. ಅದರಲ್ಲಿ ಏನು ತಪ್ಪಿಲ್ವಲ್ಲ. ನಾವು ಹೊಸ ನಾಯಕತ್ವಗಳನ್ನ ಬೆಳೆಸಬೇಕು ಅನ್ನೋದು ನಮ್ಮ ಪಕ್ಷದ ಅದು ಒಂದು ಕೂಡ ಉದ್ದೇಶ. ಅದನ್ನ ಮಾಡ್ತಾ ಇರ್ತಾರೆ ಅವಾಗ ಹೋಗಿ. ಸರ್, ಒಂದಿಷ್ಟು ಜನ ಶಾಸಕರು ಫಾರಿನ್ ಟ್ರಿಪ್ ಹೋಗಿದ್ರು ಸರ್, ವಾಪಸ್ ಬಂದಿದ್ದಾರೆ. ಅದು ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಕೆಲವರು ಜನ ಅಧ್ಯಯನ ಪ್ರವಾಸ ಅಂತಾರೆ, ಕೆಲವರು ಹಾಗಲ್ಲ ಅಂತಾರೆ. ಆಕ್ಚುಲಿ ಏನಿರ್ಬೋದು ಸರ್ ಪ್ರವಾಸ ಅಂತ? ಅದು ಅವ್ರನ್ನೇ ಕೇಳಬೇಕು. ಅವ್ರು ಹೇಳೋದು ಅಲ್ಲಲ್ಲ, ನಾನು ಕೇಳಿದ್ರೆ ಸ್ಪೆಕ್ಯುಲೇಷನ್ ಆಗುತ್ತೆ, ಅವ್ರು ಕೇಳಿದ್ರೆ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಸಿಗುತ್ತೆ. ಅವ್ರು ಹೋಗಿದ್ರು, ಆಮೇಲೆ ಏನೇನು ನೋಡ್ಕೊಂಡು ಬಂದ್ರು, ಆಮೇಲೆ ಅದೆಲ್ಲ ಹೇಳ್ತಾರೆ ಅವರು. ಸ್ವಲ್ಪ ಒಬ್ಬೊಬ್ಬರನ್ನೇ ಕುಂಡಿಸ್ಕೊಂಡು ಕೇಳಿ, ಎಲ್ಲ ಹೇಳ್ತಾರೆ. ಬೆಂಗಳೂರಲ್ಲಿ ಮ್ಯಾಚ್ ಆಗತ್ತೆ ಅಂತ ಹೇಳಿ, ಫೈನಲ್ ಮತ್ತು ಕ್ವಾಲಿಫೈರ್ ಯಾವ್ದಾದ್ರು ಒಂದು ಆಗಬಹುದು ಅಂತ. ಈಗ ನಾವು ಅವರಿಗೆ ಕೆಲವು ಏನು ಜಸ್ಟಿಸ್ ಕುನ್ನಾ ಅವರು ಕೊಟ್ಟಿರುವಂತ ರಿಪೋರ್ಟ್ಸ್ನ ಆಧಾರದ ಮೇಲೆ ನಾವು ಅವರಿಗೆ ಕೆಲವು ಸೂಚನೆಗಳನ್ನು ಕೊಟ್ಟಿದ್ದೆವು. ಮಹೇಶ್ವರ ರಾವ್ ಅಂತೇಳಿ ನಮ್ಮ ಬಿಬಿಎಂಪಿ ಕಮಿಷನರ್, ಚೀಫ್ ಕಮಿಷನರ್ ಏನಿದ್ದಾರೆ GBAದು, ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿ ನಾವು ಅವರಿಗೂ ಮತ್ತು ನಮ್ಮ KCNವರಿಗೂ ಸಂಪರ್ಕ ಮಾಡಿ ಅವರು ಚರ್ಚೆ ಮಾಡಿಕೊಂಡಿದ್ದಾರೆ. ಆ ಕಂಡೀಷನ್ ಫುಲ್ಫಿಲ್ ಮಾಡಬೇಕು, ನಂತರ ನೀವು ಮ್ಯಾಚ್ ಅಲೋ ಮಾಡ್ತೀವಿ ಅಂತ ಹೇಳಿತ್ತು. ಅದನ್ನು ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಈ ತಿಂಗಳಲ್ಲಿ ಮ್ಯಾಚ್ಗಳು ಬರೋ ಅಷ್ಟೊತ್ತಿಗೆ ಅದೆಲ್ಲ ಮುಗಿಸ್ತಾರೆ ಅಂತ ಅನ್ಕೊಂಡಿದ್ದೀನಿ. ಪ್ರತಿನಿತ್ಯ ರಿವ್ಯೂ ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆಯಿಂದ. ನಮ್ಮ ಕೆಲಸ ಏನಂದ್ರೆ ಆ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಮಾಡಿಕೊಟ್ರೆ ಪೊಲೀಸ್ನವರು ಹೆಚ್ಚು ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಅನ್ನ ಈ ಬಾರಿ ಮಾಡ್ಕೋಬೇಕು ಅಂತೇಳಿ ಅದಕ್ಕೀಗಾಗಲೇ ಚರ್ಚೆ ಮಾಡಿದ್ದೇವೆ. ಸಾಕಷ್ಟು ಪೊಲೀಸನ್ನ ಹಾಕಿ ಯಾವುದೇ ರೀತಿಯಲ್ಲಿ ಮ್ಯಾಚ್ಗಳಾಗುವಾಗ ತೊಂದರೆ ಆಗಬಾರ್ದು ಅಂತೇಳಿ ಅದನ್ನು ಮಾಡ್ತೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.